ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಾದರೆ ಬನ್ನಿ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಅಕ್ಕಿ ಹಿಟ್ಟಿನ ಮಸಾಲೆ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ನಾನು ಇದ್ರ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ, ಕಾಯಿ ಕಡಲೆ ಬೀಜದ ಚಟ್ನಿ. ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈರುಳ್ಳಿ ತಗೊಂಡಿದ್ದೀನಿ, ಕರಿಬೇವು ಸೊಪ್ಪು ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಕ್ಯಾರೆಟ್ ತಗೊಂಡಿದ್ದೀನಿ. ಒಂದಿದ್ರೆ ಒಂದು ತಗೊಳ್ಳಿ, ಎರಡಿದ್ರೆ ಎರಡು ತಗೋಬೋದು, ಚೆನ್ನಾಗಿರುತ್ತೆ. ತಬಾಕ್ಷಿ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು, ಮತ್ತು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ತಗೊಳ್ಳಿ. ನಂತರ ನಾನು ಅಕ್ಕಿ ಹಿಟ್ಟು ಹಾಕಿಸ್ಕೊಂಡು ಬಂದಿದ್ನಲ್ವ, ಅದರಲ್ಲಿ ಏನಾದರೂ ಗಲೀಜಿರುತ್ತೆ ಅಂತ ಅಕ್ಕಿ ಒಂದೊಂದು ಹಂಗೆ ಇರುತ್ತೆ, ಹಂಗಾಗಿ ನಾನು ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬಿಸಿನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ, ಎಷ್ಟು ಬೇಕಾಗುತ್ತೋ ಅಷ್ಟು. ನಂತರ ನಾನಿಲ್ಲಿ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮತ್ತು ಈರುಳ್ಳಿ, ತಬಾಕ್ಷಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದೊಂದಾಗಿ ಸೇರಿಸ್ಕೊಂಡು ಸ್ವಲ್ಪನೇ ಒಂಚೂರು ಚೂರಾಗಿ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಎಲ್ಲ ಪ್ರತಿಯೊಂದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಹಾಕ್ಕೊಬೇಕು ನಾವು. ನಾನೊಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಒಂದೇ ಸಲ ಹಾಕೊಂಬಾರ್ದು, ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೊಬೇಕು ನೀರನ್ನ. ಇಲ್ಲ ಹಿಟ್ಟು ತೀರಾ ಮೆತ್ತಗಾಗ್ಬಿಡುತ್ತೆ. ನಮ್ಮ ಮನೇಲಿ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮ ಮನೇಲೂ ಚಿಕ್ಕ ಮಕ್ಕಳಿದ್ರೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸ್ಮೂತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಏನಾದರೂ ತಿಂಡಿ ಮಾಡಿದ್ರೆ ತರಕಾರಿ ಎಲ್ಲ ಸೈಡಿಗೆ ಎತ್ತಿಡ್ತಾರೆ, ಸೊಪ್ಪು ಎಲ್ಲ ಸೈಡಿಗೆ ತೆಗ್ದಿಕ್ಬಿಡ್ತಾರೆ, ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ತುರಿದು ಮಾಡಿರ್ತೀವಲ್ಲ, ಚಿಕ್ಕದಾಗಿರುತ್ತೆ, ತೆಗಿಯೋಕ್ಕೆ ಬರೋದಿಲ್ಲ. ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು. ಬೆಳಗ್ಗೆ ತಿಂಡಿಗೂ ಮಧ್ಯಾಹ್ನ ಬಾಕ್ಸಿಗೂ ಎಲ್ಲನೂ ಇದೇ ಆಗಿತ್ತು ನಮ್ಮ ಮನೇಲಿ. ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದರು. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ಮಿದ್ಬಿಟ್ಟು ಇಟ್ಬಿಟ್ರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಒಂದು ಸಲ ಮಾಡಿ ನೋಡ್ರಿ. ಈಗೆಲ್ಲ ಕಲಸಿದ್ದಾಯಿತು. ಒಂದು 10 ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿರಿ, ರುಬ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಮಾಮೂಲಿ ಕಡಲೆಬೀಜ, ಕಾಯಿ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿರಿ, ಈ ರೀತಿ ಬಾಳೆ ಎಲೆ ಮೇಲೆ ತಟ್ಕೊತಾ ಇದ್ದೀನಿ ನಾನು ಅದನ್ನು. ಹಿಟ್ಟನ್ನ ಕಲಸಿಟ್ಟಿದ್ವಲ್ಲ, ಬಾಳೆ ಎಲೆ ತಗೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಹೊಸ್ದಾಗಿ ಮಾಡ್ತಿರೋರು ಯಾರಾದರೂ ಇದ್ದರೆ ಬಾಳೆ ಎಲೆ ಮೇಲ್ಗಡೆ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ಇದರಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ತುಂಬಾ ಈಸಿಯಾಗಿ ಬರುತ್ತೆ ಇದ್ರ ಮೇಲೆ ಹಾಕೊಂಡ್ರಿ.
ಒಂದ್ಸಲ ಟ್ರೈ ಮಾಡಿ ನೋಡಿರಿ, ರುಚಿನೂ ಸಖತ್ತಾಗಿರುತ್ತೆ. ಬಾಳೆ ಎಲೆ ಇನ್ನೂ ಒಳ್ಳೆಯದು. ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದೈತೆ ಅಂತ ಹೇಳಿ. ಒಂದ್ಸಲ ಟ್ರೈ ಮಾಡಿ ಕಾಮೆಂಟಲ್ಲಿ ನನಗೆ ತಿಳಿಸಿ ಹೆಂಗೆ ಮಾಡಿದ್ರು, ಹೆಂಗಿತ್ತು ಟೇಸ್ಟ್ ಎಲ್ಲ ಹೆಂಗಿತ್ತು ಅಂತ ಹೇಳಿ. ನಮ್ಮನೇಲಂತೂ ಸಖತ್ತಾಗಿ ಬಂದಿತ್ತು. ನಿಮ್ಮ ಮನೆಗೆ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದು ಕಡಲೆ ಬೀಜ ಸ್ವಲ್ಪ ಪುಡಿ ಹಾಕ್ಕೊಳ್ಬೇಕು ಕಲಿಸ್ಬೇಕಾದ್ರೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇದೇ ರೀತಿ ನಮ್ಮ ಮನೆಗೆ ಅಕ್ಕಿ ರೊಟ್ಟಿ ಮಾಡೋರು, ಅಲ್ಲ ರಾಗಿ ರೊಟ್ಟಿ ಮಾಡೋರು ಅವಾಗ ನಮ್ಮ ಅಜ್ಜಿರು. ಅದಕ್ಕೆ ಇದೆಲ್ಲ ಏನೂ ಆಗ್ತಿರ್ಲಿಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರು, ಈರುಳ್ಳಿ ಹಾಕೋರು ಅಷ್ಟೇ. ನಾವಿವಾಗ ಹೊಸ್ದಾಗಿ ಎಲ್ಲನೂ ಹಾಕಿ ಮಾಡ್ತಾಯಿದ್ದೀವಿ. ಅವಾಗ ಕ್ಯಾರೆಟು ಅದೆಲ್ಲ ಎಲ್ಲಿ ಸಿಗ್ತಿತ್ತು, ಹಂಗಾಗಿ. ನೋಡ್ರಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಅಂತ ಹೇಳಿ. ಒಂದ್ಸಲಿ ಮಾಡಿ ನೋಡ್ರಿ, ಯಾವಾಗಾದರೂ ಸಖತ್ತಾಗಿರುತ್ತೆ. ಕೈ ಸ್ವಲ್ಪ ಎಣ್ಣೆಗೆ ಹತ್ಕೊಂಡು ತಟ್ಟಿರೆ ಚೆನ್ನಾಗಿ ಬರ್ತವೆ, ಕಿತ್ತೋಗಲ್ಲ, ಏನಿಲ್ಲ. ನೋಡ್ರಿ ಕೈಗೊಂಚೂರು ಅಂಟೋದಿಲ್ಲ, ಚೆನ್ನಾಗಿ ಬರ್ತಾವೆ ರೊಟ್ಟಿ, ಸ್ಮೂತಾಗಿ ಬರ್ತಾವೆ. ಹಂಗೇನೆ ಬಾಯಿಗೆ ಇಕ್ಕೊಂಡ್ರೆ ಹಂಗೆ ಕರಗ್ತಾ ಇರ್ತವೆ. ನನಗೂ ಮೊದಲೆಲ್ಲ ಏನು ಬರ್ತಾ ಇರಲಿಲ್ಲ. ಮಾಡೋಕ್ಕೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು, ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ರೇ ಎಲ್ಲನೂ ಬರೋದು. ಒಂದ್ಸಲಿ ಪ್ರಯತ್ನ ಮಾಡಿ ನೋಡ್ರಿ, ಬರ್ತವೆ. ಹಂಗೆ ನೋಡಿಬಿಟ್ಟು ಸುಮ್ಮನಾಗಬೇಡ್ರಿ, ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಂಗೆ ಒಂದು ಲೈಕು, ಒಂದು ಶೇರು, ಒಂದು ಸಬ್ಸ್ಕ್ರೈಬು ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.